ಅನ್ಲಿಮಿಟೆಡ್ ಹಿಂಸೆ ಈ ತರದ್ದೇ ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ನಾಯಿದು ಜೀನ್ಸ್ ಕೆಲಸ ಮಾಡಕ್ ಶುರು ಮಾಡಿದಾಗ ಈ ತರ ಪರಿಸ್ಥಿತಿನ ನೀವೆಲ್ಲರೂ ಎದುರಿಸಬೇಕಾಗತ್ತೆ. 99 ಅಥವಾ 90% ನಾಯಿಗಳು ಈ ತರ ಆಗೋದಿಲ್ಲ, ಒಂದು 10% ನಾಯಿಗಳು ಆಗ್ತವೆ. ಅದರಲ್ಲಿ ನಮ್ಮ ಪಾತ್ರ ಎಷ್ಟು ಅಗ್ರೆಷನ್ ಆಗೋದಕ್ಕೆ ಅಥವಾ ಅಗ್ರೆಷನ್ ತೆಗೆಯೋದಕ್ಕೆ ನಮ್ಮ ಪಾತ್ರ ಎಷ್ಟು ಅನ್ನೋದೇ ನಾವು ಯಾವ ತರ ಪೆಟ್ ಪೇರೆಂಟ್ಸ್, ಪೆಟ್ ಓನರ್ಸ್ಗೂ ಸಿಟ್ ಫಸ್ಟ್. ಸೊ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ರುದ್ರಂದು ಡೇ 3 ಟ್ರೈನಿಂಗ್. ನೆನ್ನೆ ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ, ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಊಟಕ್ಕಿಂತ ಮುಂಚೆ ಅಥವಾ ಊಟ ಕೈಯಲ್ಲಿ ಇದ್ದಾಗ ಅಥವಾ ಆಬ್ಜೆಕ್ಟ್ ಏನು ಕೈಯಲ್ಲಿ ಇಲ್ಲದೆ ಇದ್ದಾಗ ರುದ್ರನ್ ಬಿಹೇವಿಯರ್ ಹಿಂಗಿರುತ್ತೆ. ಕಮ್ಮಿ ರುದ್ರ, ಗುಡ್ ಬಾಯ್. ಅವ್ನ್ ಮುದ್ದು ಮಾಡಿಸ್ಕೋಬೇಕು, ಆಟ ಆಡ್ಬೇಕು, ಎಲ್ಲ ಮಾಡ್ಬೇಕು. ಬಟ್ ಊಟ ಇದ್ದಾಗ ಅವ್ನ ಬಿಹೇವಿಯರ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸಿಟ್ ಫಸ್ಟ್ ರುದ್ರ. ಅಥವಾ ನೀವು ಊಟ ಇಟ್ಕೊಂಡಾಗ ಅವ್ನ ಬಿಹೇವಿಯರ್ ಹೆಂಗಿರುತ್ತೆ ನೋಡಿ. ನಾವು ಸ್ಟೇ ನಾವು ಗುಡ್ ಬಾಯ್. ಸೊ ಏನೇ ಮಾಡಿದ್ರು ನೀವು ಅವನ ರೇಂಜಲ್ಲಿ ಹೋಗಕ್ ಆಗಲ್ಲ. ಭಯ್ಯ ತೋಡ ವಿಡಿಯೋ ಚೆನ್ನಾಗಿ ರೈಟ್. ಸೊ ಇವಾಗ ಮುಂಚೆ ನೀವು ನೋಡ್ದಂಗೆ ಅವನು ಫುಲ್ ಫ್ರೆಂಡ್ಲಿ ಆಗಿ ಆಟ ಆಡಕ್. ಬಟ್ ಯಾವಾಗ ನಾವು ಸಿಟ್ ಫಸ್ಟ್, ಅವನಿಗೆ ಬೆಳಗ್ಗೆ ಊಟ ಕೊಟ್ಟಿದೆ, ಈಗ ಆಲ್ಮೋಸ್ಟ್ ಒಂದು 10:30 ಆಗಿದೆ. ಸೊ ಇವಾಗ ರೈಟ್. ಆಮೇಲೆ ನಾನು ಹೇಳ್ದಂಗೆ ನಿಮ್ಗೆ ತುಂಬಾ ರೇಂಜ್ಗೆ ಹೋಗ್ಬೇಡಿ. ರೇಂಜ್ಗೆ ಹೋದ್ರೆ ನಿಮ್ಗೆ ಅವನ್ನ ಕಂಟ್ರೋಲ್ ಮಾಡಕ್ ತುಂಬಾ, ಯಾವುದೇ ನಿಮ್ ಪೆಟ್ಸ್ ಆದ್ರೂ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಸಾಧ್ಯವಾದ್ರೆ ಕೈಯಲ್ಲಿ ಇಟ್ಕೊಂಡು ನೀವು ಊಟನ ಸರ್ವ್ ಮಾಡಕ್ ಶುರು ಮಾಡಿ. ಕೈಯಲ್ಲೇ ತಿನ್ಲಿ, ಏನ್ ತೊಂದರೆ ಇಲ್ಲ. ಎಸ್ ಸಿಟ್. ಪ್ರತಿಯೊಂದು ತುತ್ಗುರು ಒಂದೊಂದು ಕಮಾಂಡ್ ಕೊಟ್ಟು ನೀವು ಊಟ ಕೊಡ್ಬೇಕು. ಫಸ್ಟ್ ಕಮಾಂಡ್ ಕಲ್ಸಿ. ಅಟ್ಲೀಸ್ಟ್ ನೀವ್ ಹೇಳಿದ್ನ ಕೇಳಿ ಅವ್ನ ಊಟ ಸಂಪಾದನೆ ಮಾಡ್ಕೊಳ್ತಾರೆ ಇರ್ಲಿ, ಇಲ್ಲಾಂದ್ರೆ ಅವನೇನ್ ಮಾಡ್ತಾನೆ, ಡಾಮಿನೇಟ್ ಮಾಡಕ್ ಶುರು ಮಾಡ್ತಾನೆ. ಎಸ್ ಸಿಟ್ ಆಯ್ತಾ, ಕೂತ್ಕೊಂಡ ಬಿಹೇವ್ ಮಾಡ್ತಿದ್ದಾನೆ. ಗುಡ್ ಬಾಯ್. ರೈಟ್. ಏಯ್ ಲುಕ್ ಹಿಯರ್. ರೈಟ್. ಎಸ್ ಗುಡ್ ಬಾಯ್. ಡೌನ್. ರುದ್ರ ನೋಡಿ, ಈ ಪರಿಸ್ಥಿತಿಲಿ ಅವನು ನಿಮ್ ಮಾತು ಕೇಳೋದು ತುಂಬಾ ಕಮ್ಮಿ. ನಾವು ಸಿಟ್ ಡೌನ್. ರುದ್ರ ಹಿಯರ್. ರುದ್ರ down. Now down. Yes, good boy. Now down. Yes. ಸೊ ನೋಡಿ, ಪ್ರತಿಯೊಂದು ಬಿಹೇವಿಯರ್ಗೂ ಅವನಿಗೆ ಒಂದೊಂದು ತುತ್ತು ಊಟ ಕೊಡಿ. ನಿಮ್ ಕೈಯಲ್ಲಿ ಇರ್ಲಿ ಬೋಲು ಕೈ ಕೆಳಗೆ ಇರಲಿ. ಸೊ ಅವಾಗ ನಿಮ್ಗೆ ಅವನು ಕಚ್ಚೋ ಚಾನ್ಸಸ್, ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ನಾವು ಎಸ್ ಗುಡ್ ಬಾಯ್. ಡೌನ್. Down. Yes. ಐ ಪ್ರೊಫೈಲ್ ಇದ್ದಾಗ ಏನಂದ್ರೆ ನೀವು ಅವನಿಗೆ ಕಣ್ಣು ಕಾಣಿಸ್ತಿರ್ತೀರಾ. ಸೊ ನಿಮ್ ಇಲ್ಲಿ ಏನಾಗ್ತಾ ಇದೆ ಅಂತ ಅವ್ನಿಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್. ಸೊ ಹಂಗಾಗಿ ಐ ಪ್ರೊಫೈಲ್ ಇಟ್ಕೊಡಿ ಅಂತ ಹೇಳಿದೀನಿ. ಸಿಟ್ಟಿದ್ರ. ಎಸ್ ಗುಡ್ ಬಾಯ್. ರೈಟ್. ನಾವು ಸಿಟ್ಟಿಂಗ್ ಪೊಸಿಷನ್ ಕುತ್ಕೊಂಡು ಅವ್ನು ವೆಯ್ಟ್ ಮಾಡತಾರ ನೋಡ್ಕೊಳ್ಳಿ. ನಾವು ಎಸ್. ಗುಡ್ ಬಾಯ್. ಸಿಟ್. ಎಸ್. ಸೊ ಈಗ ಏನಾಗಿರುತ್ತೆ ಅಂದ್ರೆ, ನಿಮ್ಮ ಯಾಕೆ ನಾಯಿಗಳಿಗೆ ಫುಡ್ ಅಗ್ರೆಷನ್ ಜಾಸ್ತಿ ಆಗುತ್ತೆ ಅಂದ್ರೆ, ನೀವು ಮರಿಯಿಂದನೂ ಅದು ಈ ತರ ಬಿಹೇವ್ ಮಾಡೋವರೆಗೂ ಏನ್ ಮಾಡ್ತೀರಾ, ಅದಕ್ಕೆ ಊಟ ಮಾಡುವಾಗ ಇಂಟ್ರಪ್ಟ್ ಮಾಡಿರಲ್ಲ. ಅದನ್ನ ಟಚ್ ಮಾಡೋದಾಗಿರ್ಬೋದು, ಡಿಸ್ಟರ್ಬ್. ಅದು ಒಳ್ಳೇದೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾಯಿಗಳು ಊಟ ಮಾಡೋದು ಅದ್ರ ರೈಟ್, ನಾವು ಅದಕ್ಕೆ ಹಿಂಸೆ ಕೊಡಬಾರ್ದು. ಬಟ್ ಈ ತರ ಸಿಚುವೇಶನ್ಸ್ ಅಲ್ಲಿ ನಾವು ಅದನ್ನ ಮಾಡ್ಲೇಬೇಕು. ಇಲ್ಲಾಂದ್ರೆ ಅವ್ನಿಗೆ ಅಗ್ರೆಷನ್, ಆ ಫುಡ್ ಅಗ್ರೆಷನ್ ಅನ್ನೋದು ಅಥವಾ ರಿಸೋರ್ಸ್ ಗಾರ್ಡಿಂಗ್ ಅನ್ನೋದನ್ನ ನಾವು ತೆಗೆಯೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಇದರಲ್ಲಿ ಇಂಟ್ರಪ್ಟ್ ಮಾಡ್ಬೇಕಾಗತ್ತೆ. ಸಿಟ್ಟಿದ್ರ. ಎಸ್. ಪ್ರತಿಯೊಂದು ತುತ್ಗೂ ನೀವ್ ಹೇಳಿ ಕಮಾಂಡ್ ಅವ್ನು ಕೇಳ್ಬೇಕು. ಏನಾದ್ರು ಸೆಕೆಂಡ್ ಗೊತ್ತಿರ್ಲಿ, ಐಫೈ ಗೊತ್ತಿರ್ಲಿ, ಸಿಟ್ ಗೊತ್ತಿರ್ಲಿ, ಸ್ಟ್ಯಾಂಡ್ ಗೊತ್ತಿರ್ಲಿ, ಡೌನ್ ಗೊತ್ತಿರ್ಲಿ, ಯಾವ್ದು ಗೊತ್ತೋ ಅದನ್ನ ಮಾಡ್ಸಿನೇ ಊಟ ಕೊಡಿ. ಡೌನ್ ರುದ್ರ. Now, Rudra. Down. Yes, good boy. Right? Yes. Yes, good boy. Sit. Yes.
Yes, good boy. Down. No. No. Yes. No. Down. Yes. ಸೊ ಇವಾಗ ಏನಾಗ್ತಾ ಇರುತ್ತೆ ಅಂದ್ರೆ ಅವನಿಗೆ ಈಗ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ಊಟನ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇರುತ್ತೆ. ಸೊ ಈಗ ಅವನ ಊಟನ ಕೈಯ ಕಣ್ಮುಂದೆ ಕಾಣಿಸ್ತಾ ಇದೆ, ಅವನು ಬೇಕಾದಂತ ತಿಂತಾ ಇದ್ದ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಿನಗೆ ಬೇಕು ಅಂದ್ರೆ ನೀನು ಅವನಿಗೆ ಗೊತ್ತಿರೋದು, ನಿಮಗೆ ಬೇಕಾಗಿದ್ದಲ್ಲ ಅವನಿಗೆ ಗೊತ್ತಿರೋದನ್ನ ಮಾಡಿದ್ರೆ ಕೊಡ್ತಾರೆ ಅಂತ. ಸಿಟ್ಟಿದ್ರು ಸಿಟ್ ಸಿಟ್ ನೌ ಸಿಟ್ ಫಸ್ಟ್ now. Yes, good boy. Stay 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 now now stay 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 free. ಸೊ ಈ ತರ ನಿಮಗೆ ಅವನಿಗೆ ಏನ್ ಗೊತ್ತೋ ಅದನ್ನ ಮಾಡಿಸಿ ಊಟ ಕೊಡೋದ್ರಿಂದ ಏನಾಗುತ್ತೆ ಆ ಊಟದ ಮೇಲೆ ಆ ಊಟಕ್ಕಿರೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಗಿರೋ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಅವನಿಗೆ ಊಟ ಕೊಟ್ರಿ ಅನ್ನೋದು ಅವ್ನ ತಲೆಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ನೀವು ಊಟ ಕಿತ್ಕೊಂಡು ಹೋಗಿಲ್ಲ ಅಥವಾ ನೀವು ತಿನ್ಕೊಂಡಿಲ್ಲ, ಅವನು ಕೊಟ್ರಿ ಅನ್ನೋ ತರದ ವಿಷಯ ಅವನಿಗೆ ಅರ್ಥ ಆಗ್ತಿರುತ್ತೆ. ಸಿ ಇದೇ ಊಟದ ಬೋಲ್ನ ನೆನ್ನೆ ನಾನು ಮುಟ್ಟಕ್ಕೆ ಹೋಗಿದ್ದಕ್ಕೆ ಅವನು ಏನ್ ಮಾಡ್ದ, ಇವತ್ತೇನ್ ಮಾಡ್ತಿದ್ದಾನೆ. ಈಸ್ ಬಿಕಮಿಂಗ್ ಬೆಟರ್. ಗುಡ್ ಬಾಯ್, ರೈಟ್? ಸೊ ನೀವು ಇದೊಂದು ಫುಡ್ ಅಗ್ರೇಷನ್ ನ ತೆಗೆಯೋದ್ರಲ್ಲಿ ಅಚೀವ್ ಮಾಡ್ಬಿಟ್ರೆ ನೀವು ನೆಕ್ಸ್ಟ್ ನಿಮಗೆ ಮಿಕ್ಕಿದ ಕೆಲಸಗಳು ಈಸಿ ಆಗ್ಬಿಡುತ್ತೆ. ಸೊ ಇಲ್ಲಿ ಫುಡ್ ಅಗ್ರೇಷನ್ ಒಂದು ಹೋದ್ಮೇಲೆ ನಮ್ಗೆ ಏನ್ ಕೆಲಸ ಇದೆ, ಈಗ ನಾನು ಆಲ್ಮೋಸ್ಟ್ ಥ್ರೆಡ್ಮಿಲ್ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಮೋಸ್ಟ್ಲಿ ನಾಳೆ ನಾಡಿದ್ರೆ ಇನ್ಸ್ಟಾಲೇಷನ್ ಆಗುತ್ತೆ. ಇನ್ಸ್ಟಾಲೇಷನ್ ಆಗಿದ ತಕ್ಷಣ ಥ್ರೆಡ್ಮಿಲ್ ಮೇಲೆ ಯಾವ ತರ ವಾಕಿಂಗ್ ಮಾಡೋದನ್ನ ಹೇಳ್ಕೊಡ್ಬೇಕು ನಾಯಿಗಳಿಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಆಮೇಲೆ ಈ ತರ ನಾಯಿಗಳಿಗೆ ಯಾವ ಥ್ರೆಡ್ಮಿಲ್ ಯಾವ್ಯಾವೆಲ್ಲ ಎಕ್ಸರ್ಸೈಸ್ ಮಾಡಿಸ್ಬೇಕು, ಯಾವ ತರ ಎಕ್ಸರ್ಸೈಸ್ ಮಾಡಿದ್ರೆ ನಾಯಿ ಆಕ್ಚುಲಿ ಎನರ್ಜಿ ಡ್ರೈನ್ ಆಗುತ್ತೆ, ಅದ್ರದ್ದು ಅಗ್ರೆಷನ್ ಕಮ್ಮಿ ಆಗುತ್ತೆ. ನೋಡಿ, ಈ ಅಗ್ರೆಷನ್ ಅನ್ನೋದನ್ನ ನಾವು ಮಾಸ್ಕ್ ಮಾಡ್ತಾ ಹೋಗ್ತೀವಿ, ರಿಮೂವ್ ಮಾಡಕ್ಕಾಗಲ್ಲ, ಮಾಸ್ಕ್ ಮಾಡ್ತಾ ಹೋಗ್ತೀವಿ. ಮಾಸ್ಕ್ ಇನ್ ದ ಸೆನ್ಸ್ ನಿಮ್ಗೆ ಸ್ವಲ್ಪ ವೆಯ್ಟ್ ಹಾಕಿ ನಾವು ಅದಕ್ಕೆ ಅಂದ್ರೆ ಬಾಡಿಗೆ ವೆಯ್ಟ್ ಹಾಕಿ ನಡ್ಸಕ್ ಶುರು ಮಾಡ್ತೀವಿ. ಈಗ ರಾಟ್ವೈಲರ್ ಅಂತ ಬಂದ ತಕ್ಷಣ ರಾಟ್ವೈಲರ್ ನಾಯಿಗಳು ಮಾಂಸದ ಗಾಡಿಗಳನ್ನ ಎಳಿತದೆ ಅಂತ ನಾಯಿಗಳು. ರೈಲ್ವೇಸ್ ಇಂಟ್ರೊಡ್ಯೂಸ್ ಆದ್ಮೇಲೆ ಆ ನಾಯಿಗಳಿಗೆ ಕೆಲಸ ಹೋಯ್ತು. ಆಲ್ಮೋಸ್ಟ್ 2005 ವರೆಗೂ ನಮಗೆ ಯೂಶುವಲ್ ಆಗಿ ರಾಟ್ವೈಲರ್ಸ್ ನೋಡಕ್ ಸಿಗ್ತಾ ಇರ್ಲಿಲ್ಲ. ಸೊ ಈಗ ರಾಟ್ವೈಲರ್ಗೆ ತುಂಬಾ ಅಗ್ರೆಷನ್ ಆಗಿದೆ ಅಂದ್ರೆ ನೀವು ಆರಾಮಾಗಿ ಹಿಂದೆ ಒಂದು ಟೈರ್ ಕಟ್ಬಿಟ್ಟು ನಾಯಿ ಕೈ ವಾಕ್ ಮಾಡಿಸಿದ್ರೆ ಅದು ನಿಜವಾಗ್ಲೂ ಎಂಜಾಯ್ ಮಾಡುತ್ತೆ. ಯಾವ ನಾಯಿನೂ ಸುಮ್ಮನೆ ಖಾಲಿ ಯಾವ್ದನ್ನು ಬ್ರೀಡ್ ಮಾಡಿಲ್ಲ. ಡಾಗ್ ಅಂದ್ರೆ ಒಂದು ಪರ್ಪಸ್ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ನಮಗೆ ಒಂದು ಡಾಗ್ ಅಂದಿದ ತಕ್ಷಣನೇ ಒಂದು ಏನ್ ಹೇಳ್ತೀವಿ, ಬರೀ ಪ್ರೀತಿ ವಿಶ್ವಾಸ, ಅಪ್ಪ ಅಮ್ಮ ತಮ್ಮ ಅಣ್ಣ ಮಗು ಈ ತರ ಹೋಗಿದೆ ನಾಯಿ ಅಂದ್ರೆ. ಎಲ್ಲಾ ನಾಯಿಗಳಿಗೂ ಒಂದು ಪರ್ಪಸ್ ಇತ್ತು, ಬಟ್ ಇವತ್ತಿಲ್ಲ. ಅನ್ಲಿಮಿಟೆಡ್ ಪ್ರೀತಿ, ಅನ್ಲಿಮಿಟೆಡ್ ಊಟ ಅಥವಾ ಅನ್ಲಿಮಿಟೆಡ್ ಹಿಂಸೆ, ಈ ತರದ್ದೇ ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ನಾಯಿದು ಜೀನ್ಸ್ ಕೆಲಸ ಮಾಡಕ್ ಶುರು ಮಾಡಿದಾಗ ಈ ತರ ಪರಿಸ್ಥಿತಿನ ನೀವೆಲ್ಲರೂ ಎದುರಿಸಬೇಕಾಗತ್ತೆ. 99 ಅಥವಾ 90% ನಾಯಿಗಳು ಈ ತರ ಆಗೋದಿಲ್ಲ. ಒಂದು 10% ನಾಯಿಗಳು ಆಗ್ತವೆ. ಅದರಲ್ಲಿ ನಮ್ಮ ಪಾತ್ರ ಎಷ್ಟು ಅಗ್ರೆಷನ್ ಆಗೋದಕ್ಕೆ ಅಥವಾ ಅಗ್ರೆಷನ್ ತೆಗೆಯೋದಕ್ಕೆ ನಮ್ಮ ಪಾತ್ರ ಎಷ್ಟು ಅನ್ನೋದೇ ನಾವು ಯಾವ ತರ ಪೆಟ್ ಪೇರೆಂಟ್ಸ್, ಪೆಟ್ ಓನರ್ಸ್ಗೂ ಪೆಟ್ ಪೇರೆಂಟ್ಸ್ಗೂ ಬೇಕಾದ ಡಿಫ್ರೆನ್ಸ್ ಇದೆ. ಪೆಟ್ ಓನರ್ಸ್ ಅಂದ್ರೆ ಯಾರೋ ನಾಯಿನ ನೋಡ್ಕೋತಾರೆ, ನಾವು ನಾಯಿ ಸಾಕಿದೀವಿ ಇರುತ್ತೆ, ಅಥವಾ ಅವ್ರ ಹತ್ರ ಸಮಯ ಇರಲ್ಲ, ನಾಯಿ ಸಾಕ್ಬೇಕಂತ ಆಸೆ, ಅದಕ್ಕೆ ಏನ್ ಎಕ್ಸರ್ಸೈಸ್ ಬೇಕು ಅಥವಾ ಏನ್ ವಾಕಿಂಗ್ ಬೇಕು ಮಾಡ್ಸಕ್ ಆಗ್ತಿರಲ್ಲ, ಅವರು ಪೆಟ್ ಓನರ್ಸ್ ಆಗ್ತಾರೆ. ಪೆಟ್ ಪೇರೆಂಟ್ಸ್ ಅಂದ್ರೆ ಎಲ್ಲಾ ಕೆಲ್ಸನೂ ನೋಡ್ಕೊಂಡು ಎಲ್ಲಾ ಕೆಲ್ಸನೂ ಮಾಡ್ಕೊಂಡು ಅದ್ರ ಜೊತೆಲಿ ಅದ್ರದ್ದೆಲ್ಲಾ ಕೆಲ್ಸನೂ ಅದ್ರದ್ದು ಪೂರ್ತಿ ಮುತುವರ್ಜಿ ವಹಿಸುವಂತವ್ರಿಗೆ ಪೆಟ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಸೊ ನಿಮ್ ನಾಯಿಗಳಿಗೆ ಫುಡ್ ಅಗ್ರೆಷನ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಈ ತರ ಮಾಡಿ. ಸೊ ಈ ಬೌಲ್ ನ ಬಿಟ್ಟು ಅವ್ನು ಯಾವ ತರ ಬಿಹೇವ್ ಮಾಡ್ತಾನೆ, ಈ ಬೌಲ್ ಇಲ್ಲ ಅಂದ್ರೆ ಕಂಪ್ಲೀಟ್ ನನ್ನ ಜೊತೆಲಿ ಫ್ರೆಂಡ್ಲಿ ಆಗಿರ್ತಾನೆ. ನಾನು ಬೇರೆಯವ್ರಿಗೆ ಬೇರೆ ತರ ಬಿಹೇವಿಯರ್ ತೋರಿಸಿದ್ದಾರೆ, ಲೈಕ್ ಅವ್ರು ಬಂದಿದ ತಕ್ಷಣ ಕಚ್ಚೋದು ಆತರ ಎಲ್ಲ ತೋರಿಸಿದಾನೆ. ಬಟ್ ನನ್ನ ಹತ್ರ ಮೇ ಬಿ ಆ ತರ ತೋರಿಸಿಲ್ಲ, ಮೋಸ್ಟ್ಲಿ ನಾನು ತೋರಿಸಲ್ಲ ಅಂತ ನೋಡ್ಕೋತೀನಿ. ಗುಡ್ ಬಾಯ್, ಸಿಟ್. ಈ ಗ್ಲೌ ಅಲ್ಲಿ ಆಕ್ಚುಲಿ ಸ್ವಲ್ಪ ಊಟ ಇದೆ, ಅದನ್ನ ತಿಂತಿದ್ದ ನಾನು. ಆಕ್ಚುಲಿ ಮೊನ್ನೆ ಅವ್ನು ಕಚ್ಚಿರೋದು ಗ್ಲೌ ಮೇಲಿಂದ ಕಚ್ಚಿರೋದು. ಎಷ್ಟು ನೋವಾಗಿತ್ತು ಅಂದ್ರೆ ರಾತ್ರಿ ಅಷ್ಟು ಫುಲ್ ಒಂಚೂರು ಕೈ ಊದ್ಕೊಂಡು ಒಂಥರ ಲೈಕ್ ನಾಯಿ ಕೈಲಿ ಕಚ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮಗೆ ಅದ್ರ ಅಂದಾಜಿಲ್ಲ, ಕಚ್ಕೊಂಡವ್ರು ಗೊತ್ತಿರುತ್ತೆ. ನಾಯಿ ಪ್ರೆಸ್ ಮಾಡೋದು ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಈ ನಮ್ದು ಕಿರಳು ಬೇರಳಿಗಿಂತ ಸ್ವಲ್ಪ ಸಣ್ಣದಿರುತ್ತೆ ಏನಾದ್ರು ಹಲ್ಲು. ಅಷ್ಟಲ್ಲೂ ಮಾಂಸ ತಗೊಂಡು ಹೋಗ್ಬೇಕು ಅಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಯಾವ ಬೈಟಿಂಗ್ ಫೋರ್ಸ್ ಅಲ್ಲಿ ಕಚ್ಚಬೇಕು, ಆ ಬೈಟ್ ಫೋರ್ಸ್ ತಗೊಂಡ್ ಕೈ ಯಾವ ತರ ಆಗ್ಬೇಕು ನೀವು ಯೋಚನೆ ಮಾಡಿ. ನಿಜವಾಗ್ಲೂ ಮೇಡಮ್ಗೆ ಕಚ್ಚಿರೋದು ನೋಡಿದ್ರೆ ನಮ್ಗೆ ಒಂಥರ ಬೇಜಾರಾಗುತ್ತೆ. ಸೊ ಈಗ ನಾವು ನಮ್ಮ ಪ್ರೊಫೆಷನ್ ಇದು, ನಮ್ಗೆ ನಾಯಿ ಕಚ್ತಿರುತ್ತೆ, ನಾವು
ಅದೆಲ್ಲ ಯಾರಿಗೂ ಕೇರ್ ಇಲ್ಲ ನೋಡಿ. ಅದನ್ನೇ ಹೇಳ್ತೀನಿ, ಈಗ ಪಪ್ಪಿ ಟ್ರೈನ್ ಮಾಡೋದಕ್ಕೂ ಬಿಹೇವಿಯರ್ ಟ್ರೈನ್ ಮಾಡೋದಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಏನು ನಮ್ಮಲ್ಲಿ ಬಿಹೇವಿಯರ್ ಟ್ರೈನಿಂಗ್ಗೆ ಅಂತ ವ್ಯಾಲ್ಯೂ ಇಲ್ಲ. ಅಂತ ವ್ಯಾಲ್ಯೂ ಗೊತ್ತಿದ್ರೆ ನಾವೊಂದು ಕಮ್ಯುನಿಟಿದ ಆಚೆನೆ ಬರ್ತಾ ಇರ್ಲಿಲ್ಲ ಲೆಕ್ಕಾಚಾರವಾಗಿ. ಅದಕ್ಕೆಲ್ಲ ಬೆಲೆ ನಮ್ಮಲ್ಲಿ ಸ್ವಲ್ಪ ಕಮ್ಮಿ. ಬಟ್ ಅಡಲ್ಟ್ ನಾಯಿನ, ಅಗ್ರೆಸಿವ್ ನಾಯಿನ ಟ್ರೈನ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಅದಿರೋ ಎನ್ವೈರನ್ಮೆಂಟ್ ಅಲ್ಲಿ ಟ್ರೈನ್ ಮಾಡೋದು ಇನ್ನೂ ಕಷ್ಟ, ತುಂಬಾ ಕಷ್ಟ. ನಾನು ಅದೇ ಹೇಳ್ತೀನಲ್ಲ, ನೀವು ನಾಯಿನ ಕೊಡಿ ನಾನು ಟ್ರೈನ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಲ್ಲೆಲ್ಲೋ ಕರ್ಕೊಂಡು ಹೋಗಿ ಅದೆಲ್ಲ ಇಲ್ಲ ನಮ್ಮ ಹತ್ರ. ನಮ್ದೇನಿದ್ರು ಪೇರೆಂಟ್ಸ್ ಮುಂದೆನೆ ಹೊಡಿದೇನೆ ಬಡಿದೇನೆ ಪಾಸಿಟಿವ್ ಇನ್ಫೋರ್ಸ್ ಅಲ್ಲಿ ನಾಯಿಗಳಿಗೆ ಟ್ರೈನ್ ಮಾಡೋದು. ನೋಡಿ, ಏನ್ ಮಾಡಿದ್ರು ನೀವು ಏನು ಮಾಡಲ್ಲ ಅಂದ್ರೆ ಅವನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತೀವಲ್ಲ, ಹಂಗೆ ಅವನೇನ್ ಕಚ್ಚಬೇಕು ಅಥವಾ ಕಚ್ಚಿ ಅವ್ರನ್ನ ಡಾಮಿನೇಟ್ ಮಾಡ್ಬೇಕು ಆ ಥರದ್ದೆಲ್ಲ ಏನು ಇಲ್ಲ. ಸೊ ಹಂಗಾಗಿ ಇವನೇನು ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದು ಹೆಂಗೆ ಅಂದ್ರೆ ಅಗ್ರೆಸಿವ್ ಡಾಗ್ ಅಂತ. ಅದರಲ್ಲಿ ಅವನ ಅಗ್ರೆಸಿವ್ ಆಗ್ತಿರೋದ್ರಲ್ಲಿ ಇವನ್ ಪಾತ್ರ ಎಷ್ಟು ಅಂತ ಕೇಳಿದ್ರೆ, ರುದ್ರನ್ ಪಾತ್ರ ಎಷ್ಟು ಅಂತ ಕೇಳಿದ್ರೆ ಫಿಸಿಕಲ್ ಆಗಿ 0, ಸೈಕಾಲಜಿಕಲ್ 99. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಎಲ್ಲಿ ಗುಡ್ ಬಾಯ್. ಆಮೇಲೆ ನೀವ್ ಯಾರಾದ್ರೂ ನಾಯಿನ ಟ್ರೈನ್ ಮಾಡ್ಬೇಕು ಅಂತ ಅನ್ಕೋತಾರವ್ರು, ಟ್ರೈನಿಂಗ್ ಮಾಡ್ಬೇಕು ಕಲಿಬೇಕು ಅಂದ್ಕೊಂಡ್ರು, ದಯವಿಟ್ಟು ಶೂಗಳನ್ನ ಉಪಯೋಗಿಸಿ. ಶೂಗಳನ್ನ ಉಪಯೋಗಿಸ್ತಾ ನೀವು ನಾರ್ಮಲ್ ಆಗಿ ನಾನು ಸೊ ಶೂಗಳನ್ನ ಉಪಯೋಗಿಸಿ. ಯಾಕೆಂದ್ರೆ ಸ್ಲಿಪ್ ಆಗಿ ಬಿದ್ದ್ಬಿಡ್ತೀರಾ. ಇನ್ ಕೇಸ್ ಬಿದ್ದುಬಿಟ್ರೆ ನಾಯಿ ಡಾಮಿನೇಟ್ ಮಾಡ್ಬಿಡುತ್ತೆ, 100% ಡಾಮಿನೇಟ್ ಮಾಡುತ್ತೆ. ಯಾವತ್ತೂ ಅಷ್ಟೇ. ನೀವು ಈಗ ನಾನು ಇನ್ನೊಂದು ವಿಡಿಯೋ ನಂದು ಮಿಸ್ ಆಗೋಯ್ತು, ನಮ್ಮ ಹುಡುಗನಿಗೆ ಒಬ್ಬನ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದೆ. ಅವ್ನಿಗೆ ಏನಾಯ್ತು ಅಂದ್ರೆ, ಇವನು ರುದ್ರ ಗ್ರೌಲ್ ಮಾಡ್ತಾ ಇದ್ದ. ಅವ್ನೇನ್ ಮಾಡ್ದ, ಮಿಸ್ ಆಗಿ ಒಂದ್ ಸ್ಟೆಪ್ ಹಿಂದೆ ಹೋಗಿದ ತಕ್ಷಣ ನಾವು ರುದ್ರ ಏನ್ ಮಾಡ್ದ, ಮುಖಕ್ಕೆ ಅಟ್ಯಾಕ್ ಮಾಡ್ಬಿಟ್ಟ. ಸೊ ಅವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವತ್ತು ನಾಯಿನ ಡಾಮಿನೇಟ್ ಮಾಡ್ಬೇಕು, ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು. ಅಟ್ಯಾಕು ನೀವು ಹಿಂದೆ ಹೋದಾಗ ಆಗೋ ಪರ್ಸೆಂಟೇಜ್ ಗಿಂತ ಕಮ್ಮಿ ಮುಂದೆ ಹೋದಾಗ ಆಗೋ ಪರ್ಸೆಂಟೇಜ್. ಯಾಕಂದ್ರೆ ನಾಯಿಗೆ ಸಮ್ ಡಿಸ್ಟೆನ್ಸ್ ಬೇಕು ಅಟ್ಯಾಕ್ ಮಾಡ್ಬೇಕು ಅಂದ್ರೆ. ಡಿಸ್ಟೆನ್ಸ್ ಇಲ್ಲ ಅಂದ್ರೆ ನಾಯಿ ಅಟ್ಯಾಕ್ ಮಾಡೋದಿಲ್ಲ ಅಂತಲ್ಲ, ಪ್ರಿಪೇರ್ ಆಗುತ್ತೆ. ಮತ್ತೆ ಒಂದ್ ಸ್ಟೆಪ್ ಬ್ಯಾಕ್ ಫುಟ್ ಹೋಗಿದ ತಕ್ಷಣ ನೀವು ಗೆದ್ರಿ ಅಂತ ಲೆಕ್ಕಾಚಾರ. ನೋಡಿ, ನನ್ಗೆ ಗೊತ್ತಿರಂಗೆ ಇವ್ರಿಗೆ ಯಾರಿಗೆ ಮದನ್ಗೆ ಮತ್ತೆ ಮೇಡಮ್ಗೆ ಮತ್ತೆ ಇನ್ನೊಬ್ರು ಮೇಡಮ್ಗೆ ನಮ್ಮ ಟೋಟಲ್ 4 ಜನಕ್ಕೆ ಕಚ್ಚಿದ್ದಾನೆ. 4 ಜನಕ್ಕೆ ಕಚ್ಚಿರೋ ನಾಯಿ ಇಷ್ಟು ಫ್ರೆಂಡ್ಲಿ ಇದೆ. ಬಟ್ ಇವನ್ ಆಕ್ಚುಲಿ ನೀವು ನೋಡಿದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನನಗೂ ಕಚ್ಚಿದ್ದಾನೆ. ಸೊ ಇವನ್ ಬಿಹೇವಿಯರ್ ಏನು ಅಂತ ನೀವು ಈ ಸೈಕಾಲಜಿಕಲ್ ಪ್ರಾಬ್ಲಮ್ಸೇ ಹಿಂಗೆ. ನಿಮ್ಗೆ ಒಂದೇ ಸಲ ಇದು ಈ ತರನೇ ಅಂತ ಹೇಳಕ್ಕಾಗಲ್ಲ. ಗುಡ್ ಬಾಯ್, ಗುಡ್ ಬಾಯ್. ನಿಮ್ಗೆ ಆಕ್ಚುಲಿ ಎಜಿಲಿಟಿ ಟ್ರೈನಿಂಗ್ ಎಲ್ಲ ಮಾಡಿದ್ದೆ, ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಪೇರೆಂಟ್ಸ್ ಹೇಳೋ ಪ್ರಕಾರ ನಾವು ಆಪರೇಷನ್ ಕರ್ಕೊಂಡು ಹೋದಾಗಿಂದ ಅವನು ಫುಲ್ ಅಗ್ರೆಸಿವ್ ಆಗ್ಬಿಟ್ಟಿದ್ದಾನೆ ಅಥವಾ ಆಪರೇಷನ್ ಮಾಡಿಸಿದ್ಮೇಲೆ ಅಗ್ರೆಸಿವ್ ಆಗ್ಬಿಟ್ಟಿದ್ದಾನೆ ಅಂತ ಆ ಥರ ಎಲ್ಲ ಏನೂ ಇಲ್ಲ. ಸೊ ಅವ್ನಿಗಿರೋ ಅಗ್ರೆಷನ್ ಮಾಸ್ಕ್ ಆಗಿತ್ತು. ಆಪರೇಷನ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಾಯಿಗೆ ನಾವು ಅನಸ್ತೇಷಿಯಾ ಕೊಡೋದ್ರಿಂದ ಸ್ವಲ್ಪ ಮಾಸ್ಕ್ ಅಂತ ಅವನೊಂಥರ ಇಲ್ಯೂಷನ್ ಇರ್ತಾನೆ. ಏನೋ ಅವನದು ಒರಿಜಿನಲ್ ಪರ್ಸನಾಲಿಟಿ ಅವಾಗ ಆಚೆ ಬರ್ತಿರುತ್ತೆ. ಸೊ ಅದೇ ಆಗ್ತಾ ಇತ್ತು. ಸೊ ಪೇರೆಂಟ್ಸ್ ಮೇಡಮ್ಗಂತೂ ಇನ್ನೂ ಟ್ರಸ್ಟ್ ಇಲ್ಲ, ಅವ್ರ ಹತ್ರಕ್ಕೆ ಬರೋಕ್ಕೆ ರೆಡಿ ಇಲ್ಲ. ಸರ್ ಅಂತೂ ಅವರು ಓಕೆ ಇದ್ದಾರೆ. ಸೇಮ್ ನನ್ನ ಹತ್ರ ಯಾವ ಥರ ಆಡ್ತಾನೆ ಅವ್ನು ಅವ್ರ ಹತ್ರನೂ ಆ ಥರನೇ ಆಡ್ತಾನೆ. ನನಗೇನು ಅಂದರೆ, ಅವನು ನನ್ನ ಹತ್ರ ಚೆನ್ನಾಗಿರೋದಕ್ಕಿಂತ ಮೇಡಮ್ ಆ್ಯಕ್ಚುಲಿ ಅವರು ಪಾಪ ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಬಂದಿರೋ ಹತ್ರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ರು. ಬಟ್ ಇವಾಗ ಅವಾಗಿಂದ ನನ್ನ ಖಚಿತಾಗಿಂದನೂ ಅವರು ಅವನ ಹತ್ರ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಇರೋದನ್ನ ಸಮಸ್ಯೆನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಸ್ಬೇಕು. ಆಮೇಲೆ ಇದು 2-3 ಸಲ ಅವನು ಗ್ರೋಲ್ ಮಾಡಿದ್ದಾನೆ. ಅವ್ರಿಗೆ ಅವ್ರ ಪೆಟ್ ಪೇರೆಂಟೇ ಅವ್ರು ನೋಡಿದ್ದಾರೆ ಚಿಕ್ಕ ವಯಸ್ಸಿಂದ ಅನ್ನೋದಕ್ಕಿಂತನೂ. ಬೈಲಿ ಕಡೆ ಇದ್ರಲ್ಲೆಲ್ಲ ಏನ್ ಈಗ ನಡೀತಾರ ವಿಷಯದಲ್ಲೆಲ್ಲ ಯಾವ ಅಗ್ರೆಷನ್ ಇಲ್ಲ. ಒಂದ್ ನಿಮಿಷ ಕಟಾಕಿದ್ದೀನಿ, ಏನು ವರಿ ಮಾಡ್ಬಿಡಿ. ಒಂದ್ ನಿಮಿಷ. ಮೇಡಮ್ ನೀವ ನನಗೆ ಟ್ರೈನಿಂಗ್ ನಡೀತಾ ಇದೆ. ಕಮಿಯರ್ ಹೋಗ್ಯಾ? ಡಾಕ್ಟ್ರ್ ಅವನು